ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ದಿನ ವ್ಲಾಗನ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ವಿಡಿಯೋ ಕಂಟೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ಒಂದು 40 ಸೆಕೆಂಡ್ಸು ವಿಡಿಯೋನ ನಾನು ಸ್ಟಾರ್ಟಿಂಗು ವಿಡಿಯೋ ನೋ ಕಾಪಿರೈಟ್ ಮ್ಯೂಸಿಕ್ನ ಬಳಸಿ ನಾನು ತೋರಿಸ್ತಾ ಇದ್ದೆ. ಬಟ್ ಈ ವ್ಲಾಗಲ್ಲಿ ಇನ್ನು ಮುಂದೆ ಬರೋವಂಥ ಸ್ವಲ್ಪ ವ್ಲಾಗ್ಗಳಲ್ಲಿ ನಾನು ವಿಡಿಯೋ ಆ ಥರ ಹಾಕೋದಿಲ್ಲ. ಯಾಕಂತಂದರೆ ನನಗೆ ಸ್ವಲ್ಪ ಯಾಕೋ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ. ಫಸ್ಟು ಒಂದು 6 ನಿಮಿಷ 10 ನಿಮಿಷ ಅಷ್ಟೇ ಟೈಮ್ ತೊಗೊಳ್ತಾ ಇತ್ತು, ಬೇಗ ಅಪ್ಲೋಡ್ ಆಗಿಬಿಡ್ತಿತ್ತು. ಬಟ್ ಇವಾಗ 1.5 ಗಂಟೆ 2 ಗಂಟೆ ಟೈಮ್ ತೊಗೊಳ್ತಾ ಇದೆ. ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಂಟರ್ನೆಟ್ ಪ್ರಾಬ್ಲಮ್ಮ ಇಲ್ಲ ಮೊಬೈಲ್ ಪ್ರಾಬ್ಲಮ್ಮ ಏನೋ ಗೊತ್ತಾಗ್ತಿಲ್ಲ. ನಾನು ಸ್ಟೋರೇಜ್ ಕೂಡ ಕ್ಲಿಯರ್ ಮಾಡಿದ್ದೀನಿ, ಆದ್ರೂ ಅದೇ ಥರ ಪ್ರಾಬ್ಲಮ್ ಆಗ್ತಿದೆ. ಏನಾಗಿದೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ನಿಜವಾಗ್ಲೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ, ಅಷ್ಟೊಂದು ಟೈಮ್ ತೊಗೊಳ್ತಾ ಇದೆ. 2 ದಿನದಿಂದ ಅದೇ ಪ್ರಾಬ್ಲಮ್ ಆಗಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ತುಂಬ ಬೇಜಾರಾಗೋಯಿತು ನನಗೆ. ವಿಡಿಯೋ ಎಲ್ಲ ನಾನು ಎಡಿಟ್ ಮಾಡಿಕೊಂಡಿದ್ರು ಅಪ್ಲೋಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ತುಂಬ 2.5 ಗಂಟೆ 3 ಗಂಟೆ ಈ ಥರ ತೋರಿಸ್ತಿತ್ತು. ಈ ಫ್ರೀ ಮ್ಯೂಸಿಕ್ನ ತೆಗೆದು ಮತ್ತು ಒಂದು 40 ಸೆಕೆಂಡ್ಸ್ ವಿಡಿಯೋನ ಅದೆಲ್ಲ ರಿಮೂವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1.5 ಗಂಟೆ ತೊಗೊಳ್ತು. ಸೊ ಹಂಗಾಗಿ ಇವಾಗ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಸಂಜೆ ಮೇಲೆ ಇನ್ನು ಟೆರೆಸ್ಸಿಂದ ಬಂದಾದಮೇಲೆ ಸ್ವಲ್ಪ ನಾವು ಪಾಪುಗೆ ಆಮ್ಲೆಟ್ ಕೂಡ ಮಾಡಿಕೊಡ್ತಾಯಿದ್ದೀನಿ. ಆಮ್ಲೆಟ್ ಮಾಡಿಕೊಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ. ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಬೇಕು, ಬಟ್ ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ಆಗಲೇ ರೂಢಿ ಮಾಡ್ಕೊಬಿಟ್ಟಿದ್ದೀನಿ. ಟೀ ಕಾಫಿ ಕುಡಿದ್ರೂ ನಾನು ಸಕ್ಕರೆ ಬಳಸೋದಿಲ್ಲ, ಬೆಲ್ಲ ಬಳಸ್ಬಿಟ್ಟು ಕಾಫಿ ಟೀ ಮಾಡ್ಕೊತೀನಿ. ಆದ್ರೂ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ, ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನ್ನು ಟೀ ಎಲ್ಲ ಕುಡ್ದಾದ್ಮೇಲೆ ಇನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಮತ್ತು ಚಪಾತಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೈಸ್ ಆಗಲೇ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡಿಕೊಂಡು ಚಪಾತಿಗೂ ಆಗೋ ಥರ ಮಾಡಿಕೊಂಡು ಇನ್ನು ರೈಸ್ಗೂ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೂರನ್ನು ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹುರಿದು ಎತ್ತಿಟ್ಕೊಂಡು ಆದಮೇಲೆ ಅದೇ ಬಾಣಲಿನಲ್ಲಿ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಬೇಯಿಸಿರೋ ಮೊಟ್ಟೆಲಿ ನಾನು ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕ್ಕೊಂಡು ಮೊಟ್ಟೆ ಕೂಡ ಫ್ರೈ ಮಾಡಿಕೊಂಡೆ. ಯಾಕಂತಂದರೆ ಬೇಯಿಸ್ದಲೇ ಮೊಟ್ಟೆ ಸಾಂಬಾರು ಮಾಡಿಕೊಂಡ್ರೆ ಅಷ್ಟು ಸ್ಪೈಸಸ್ ಹಿಡ್ದಿಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ಮೊಟ್ಟೆ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಯಿಸಿರೋ ಮೊಟ್ಟೆ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಂಗಾಗಿ ನಾನು ಸ್ವಲ್ಪ ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಪೈಸಸ್ ಹಾಕ್ಕೊಂಡು ಮೊಟ್ಟೆ ಹುರ್ಕೊಂಡ್ರೆ ಇನ್ನು ಸಾಂಬಾರಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿದ್ರೆ ಇನ್ನು ಮೊಟ್ಟೆ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನು ಆಗಲೇ ಸುಮಾರು ಸಲ ಇದನ್ನು ಏನೇನು ಬಳಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ, ಯಾವ್ಯಾವ ಮಸಾಲೆಗಳನ್ನ ಬಳಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಹೋಗ್ತಾಯಿಲ್ಲ. ಚೆನ್ನಾಗಿ ಮೊಟ್ಟೆ ಫ್ರೈ ಮಾಡಿಕೊಂಡು ಮೇಲ್ಗಡೆ ಭಾಗ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಇನ್ನು ಅದೇ ಬಾಣಲಿನಲ್ಲೇ ನಾನು 1-2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಇನ್ನು ಕೆಲವೊಂದು ಚಕ್ಕೆ ಲವಂಗ ಇವೆಲ್ಲನ ಈ ಪಲಾವ್ ಐಟಮ್ ಏನಿತ್ತು ಆ ಮನೆಯಲ್ಲಿ ಅವನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇನ್ನು ಸ್ವಲ್ಪ ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೊಮೊಟೊ ಹಸಿ ಸ್ಮೆಲ್ ಹೋಗಬೇಕು, ಹಾಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಅದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಇನ್ನು ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ನೋ ಚೆನ್ನಾಗಿ ಅದನ್ನು ಎಣ್ಣೆನಲ್ಲಿ ಹುರ್ಕೊಂಡಿದ್ನೋ ಅದನ್ನು ಇವಾಗ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಮಸಾಲೆ ಕೂಡ ಮನೆಯಲ್ಲೇ ಬಳಸ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1-2 ಸ್ಪೂನು. ನಾವು ನಾನ್ ವೆಜ್ಗೆ ಸಪ್ರೇಟು ಮತ್ತು ವೆಜ್ಗೆ ಸಪ್ರೇಟು ಮಸಾಲೆನ ರುಬ್ಬೋದ್ರಿಂದ ನಾನು ಬೇರೆ ಏನು ಎಕ್ಸ್ಟ್ರಾ ಮಸಾಲೆಗಳನ್ನ ತರೋದಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ರೆಡಿ ಮಾಡ್ಕೊತೀವಲ್ಲ ಹಂಗಾಗಿ. ಇನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೊಂಡಿದ್ದೆ. ಇನ್ನು ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1-2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಯಾಕಂದರೆ ಈರುಳ್ಳಿ ಎಲ್ಲನ ಚೆನ್ನಾಗಿ ಅಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಇನ್ನು 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಮತ್ತು ಅಡುಗೆ ಅಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು
ಇನ್ನು ಅದನ್ನು ಕೂಡ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡಾದಮೇಲೆ ಬೇಯಿಸಿರೋ ಅಂಥ ಮೊಟ್ಟೆನ ಆ್ಯಡ್ ಮಾಡ್ಕೊಬೇಕು. ಆದಷ್ಟು ಮಸಾಲೆ ಕುದಿಬೇಕಾದ್ರೇ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಬೇಯಿಸಿರೋ ಮೊಟ್ಟೆಯಿಂದ ಮಾಡಬೇಕಾದ್ರೆ ಮೊಟ್ಟೆಗೂ ಕೂಡ ಮಸಾಲೆ ಚೆನ್ನಾಗಿ ಹೊಂದ್ಕೊಬೇಕು. ಇಲ್ಲಾಂತಂದರೆ ಮೊಟ್ಟೆ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ, ಆ ಥರ ಆಗ್ಬಿಡುತ್ತೆ. ಹಂಗಾಗಿ ಒಂದು ಕುದಿ ಬಂದಿದ್ದ ತಕ್ಷಣ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ಇನ್ನು ಸಾಂಬಾರೆಲ್ಲ ರೆಡಿ ಮಾಡಾದಮೇಲೆ ನಮ್ಮ ಪಾಪುಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿನ ಕಟ್ ಮಾಡಿಬಿಟ್ಟು ಬಾಕ್ಸ್ ಟೈಪಲ್ಲಿ ಮಾಡಿಕೊಟ್ಟಿದ್ದೆ. ಇನ್ನು ನಮಗೆ ಸ್ವಲ್ಪ ಮಾಮೂಲಿಯಾಗಿ ಸ್ವಲ್ಪ ಹರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇನ್ನು ಊಟ ಕೂಡ ಮಾಡ್ಕೊಂಡ್ವಿ. ಆವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಯಾಕಂತಂದರೆ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ವಲ್ಪ ಅಲ್ಲಿಗೆ ಎಂಡ್ ಮಾಡಿಕೊಂಡೆ, ಸಾಕು ಇಷ್ಟು ವ್ಲಾಗ್ ಇದ್ರೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಇನ್ನು ನಮ್ಮ ಪಾಪುಗೆ ಸೈಕಲ್ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೈಕಲ್ ತೊಗೊಂಡಾದಮೇಲೆ ಅವರು ರೇಟಿಂಗ್ಸ್ ಎಲ್ಲ ಕೇಳ್ತಾಯಿದ್ರು, ಚೆನ್ನಾಗಿದ್ರೆ ರೇಟಿಂಗ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಗೂಗಲಲ್ಲಿ ರೇಟಿಂಗ್ಸ್ ಕೊಡ್ತಾರಲ್ಲ, ಸೊ ಆ ಥರ ರೇಟಿಂಗ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ನಿಮಗೆ ಇಲ್ಲಿನ ಇದು ಅಂದರೆ ಅಲ್ಲಿನ ಅಮೌಂಟು ನಮಗೆ ಕರೆಕ್ಟಾಗಿ ನಮ್ಮ ಬಜೆಟಿಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ರೇಟಿಂಗ್ಸ್ ಕೊಡ್ತಾರಲ್ಲ, ಆ ಥರ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ನನಗೆ ಆಲ್ರೆಡಿ ನಾನು ಒಂದು ಸಲ ಹೋಗಿ ಅಲ್ಲಿ ಸೈಕಲ್ ಪರ್ಚೇಸ್ ಮಾಡಿದ್ರಿಂದ ನನಗೆ ಅಲ್ಲೆಲ್ಲ ಚೆನ್ನಾಗಿದೆ, ಅಮೌಂಟೆಲ್ಲ ಕೊಟ್ಟು ನಾವು ತೊಗೋಬೋದು ಅಂತ ಅನ್ನಿಸ್ತು. ತೀರಾ ಜಾಸ್ತಿ ಕಾಸ್ಟ್ಲಿ ಅಂತಲೂ ಅನ್ನಿಸ್ತಿರ್ಲಿಲ್ಲ. ನಮ್ಮ ಬಜೆಟಿಗೆ ತಕ್ಕನಾಗಿ ಅಲ್ಲಿ ಸೈಕಲ್ಗಳು ಕೂಡ ಸಿಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಸೈಕಲ್ಗಳು ಸಿಗುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನನಗೆ ಸಮಾಧಾನ ಇದೆ, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಬಂದೆ. ನಾನು ಅವ್ರಿಗೆ ಕೇಳಿದೆ, ಈ ಥರ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವಿಡಿಯೋ ಮಾಡ್ಕೊಳ್ಳ ಅಂತ ಹೇಳ್ಬಿಟ್ಟು. ಸರಿ ಆಯಿತು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು ಪಾಪ ಆಲ್ರೆಡಿ. ಹಂಗೂ ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಅಂದಿದ್ದಕ್ಕೆ ವಿಡಿಯೋ ಮಾಡ್ಕೊಳ್ಳೋವರೆಗೂ ಅವರು ಪಾಪ ಅಲ್ಲೇ ಇದ್ದರು. ಅದಾದಮೇಲೆ ನಾವು ಸೈಕಲ್ ತೊಗೊಂಡು ಬಂದ್ವಿ. ಅವರು ಕಸ್ಟಮರ್ ಇದ್ದರೆ ಇರ್ತೀವಿ ಮೇಡಮ್, ಇಲ್ಲಾಂದರೆ ಇರಲ್ಲ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ ಸೈಕಲ್ಗಳು, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮತ್ತು ಪ್ರೈಸು ಅಷ್ಟೇ ನಮ್ಮ ಬಜೆಟ್ಟಿಗೆ ತಕ್ಕನಾಗಿ ಪ್ರೈಸ್ಗಳು ಇದೆ. ಸೊ ನಮ್ಮ ಪಾಪು ನೋಡಿ ಆಲ್ರೆಡಿ ಸೈಕಲ್ ತುಳಿಯೋಕ್ಕೆ ನೋಡ್ತಾ ಇದ್ದಾನೆ. ಇನ್ನು ಅಲ್ಲಿ ಕೂಡ ನನಗೆ ತುಂಬ ಇಷ್ಟ ಆಗಿದ್ದರಿಂದ ಈ ವಿಡಿಯೋ ಮಾಡ್ಕೊಂಬಂದೆ. ಅವ್ರ ನಂಬರ್ ಕೂಡ ಇಲ್ಲಿದೆ, ಮತ್ತು ಅವ್ರ ಶಾಪ್ ಕೂಡ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೂಡ ಹಾಕಿದ್ದೀನಿ. ಸೊ ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಅದಾದಮೇಲೆ ಮನೆಗೆ ಬಂದ್ವಿ. ಅವನು ಸೈಕಲ್ ತುಳಿತಾ ಇದ್ದಾನೆ ನೋಡಿ, ತುಂಬ ಇಷ್ಟಪಡ್ತಾನೆ ಸೈಕಲು ಬೈಕು ಇದೆಲ್ಲನ. ಸೊ ಹಂಗಾಗಿ ತುಂಬ ದಿನದಿಂದ ಅಂದ್ಕೊತಿದ್ದೆ ಕೊಡಿಸ್ಬೇಕು ಅಂತನ, ಬಟ್ ನಮಗೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಕೊಡ್ಸೋಕ್ಕಾಗಿರಲಿಲ್ಲ. ಬಟ್ ಇವಾಗ ಕೊಡಿಸಿದ್ದೀನಿ, ಅವನಿಗಂತೂ ತುಂಬ ಖುಷಿ ಇದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.